ಓಕೆ ಯಶಸ್ವಿನಿ, ಏನ್ ಅಡ್ಗೆ ಮಾಡ್ತಿದ್ದೀರಿ? ಹಲಸಂದೆ ಕಾಳಿನ ತವ್ವೆ. ಹಲಸಂದೆ ಕಾಳಿನ ತವೆ. ಹೌದು. ಸೊ ಸ್ಪೆಷಲ್ ರೆಸಿಪಿ. ಮನೇಲಿ ಕಲ್ತಿದ್ದ? ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಮಾವ ಹೇಳ್ಕೊಟ್ಟಿದ್ದು. ನಿಮ್ ಮಾವ ಹೇಳ್ಕೊಟ್ಟಿದ್ದ? ಓಕೆ, ಇದಕ್ ಬೇಕಾಗುವಂತಹ ಸಾಮಗ್ರಿಗಳು ಹೇಳಿ. ಹಲಸಂದೆ ಕಾಳು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಸಾಸಿವೆ, ಹಿಂಗು, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಉಪ್ಪು, ಟೊಮೆಟೊ, ಎಣ್ಣೆ. ಸೊ ಫಸ್ಟ್ಲಿ ಮಿಕ್ಸಿ ಜಾರ್ ತಗೊಂಡು. ತುಂಬಾ ಫಾಸ್ಟ್ ಆಗಿ ಮಾಡ್ತಾ ಇದ್ದೀರಾ. ಆನಂದ್ ಕಾಂಪಿಟೇಷನ್ ಕೊಡ್ಬೇಕಂತ ಇದ್ದೀರಾ? ಹಂಗಂತೇನಿಲ್ಲಪ್ಪ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು. ಎಕ್ಸ್ಪೆರಿಮೆಂಟ್ ಸ್ಟೆಪ್ ನಂಬರ್ 1. ಓಕೆ, ನಮ್ಗೆ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಲ್ಯಾಬಲ್ ಪ್ರಾಕ್ಟಿಕಲ್ಸ್ ಬುಕ್ ಇರ್ತಾ ಇತ್ತಲ್ಲ, ಸ್ಟೆಪ್ 1 ಸ್ಟೆಪ್ 2 ಅಂತ ಹಂಗೆ. ಹೌದು. ನೆಕ್ಸ್ಟ್ ಜೀರಿಗೆನಾ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಜೋರಾಗಿ ಹಾಕ್ಬೇಕು, ಯಾಕಂದ್ರೆ ಆನಂದ್ ತುಂಬಾ ಖಾರ ಮಸಾಲಾ ಜಾಸ್ತಿ. ನಾನ್ ಜಾಸ್ತಿ ತಿನ್ನಲ್ವಲ್ಲ. ಆಮೇಲೆ ಒಂಚೂರು ನೀರು. ಮಿಕ್ಸಿನ ಸಿಂಹಾಸನದ ಮೇಲೆ ಸರಿಯಾಗಿ ಕೂರಿಸಿ ಜಾರ್ನ. ಓಕೆನಾ? ಈಗ ಒಗ್ಗರಣೆಗೆ ಹಾಕೊಬೇಕು. ಹಾ, ಎಣ್ಣೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕಲ್ಲ? ಸಾಕು. ಸೊ ಎಣ್ಣೆ ಎಲ್ಲ ಹಾಕಿ ಸಾಸಿವೆ ಕೊಡಿ. ಸ್ಟವ್ ಜಾಸ್ತಿ ಮಾಡಿ. ಏನ್ ಗಮ್ಮಂತ ಇದೆ ವಾಸನೆ. ಇನ್ನು ಒಗ್ಗರಣೆನೇ ಹಾಕಿಲ್ಲ. ಹೌದಾ? ಅದಕ್ಕೆ ಇಲ್ಲಿವರೆಗೂ ಬಂದೆ, ನೋಡೋಣ ಏನ್ ನಡೀತದೆ ಅಂತ. ಸೊ ನೀವ್ ಹೆಲ್ಪ್ ಮಾಡಕ್. ಈ ಒಗ್ಗರಣೆ ಹಾಕ್ಬೇಕಂದ್ರೆ ಈ ಸಾಸೆ ಗೀಸು ಎಲ್ಲ ಹೆಲ್ಮೆಟ್ ಹಾಕೊಂಡು ನೀಟಾಗಿ ಹಾಕ್ಬೇಕಪ್ಪ, ಯಾಕಂದ್ರೆ ಚಿಟಪಟ ಪಟ ಪಟ ಅಂತ. ಸರಿ, ಹಾಗಿದ್ರೆ ಈ ಕಡೆ ಬನ್ನಿ. ಕರ್ಬೇವಿನ ಸೊಪ್ಪು ನೋಡಿದ್ರಾ? ಎನಿ ಟೈಮ್ ದೀಪಾವಳಿ ಕಿಚನ್ ಅಲ್ಲಿ. ಹೌದು. ಓಕೆ, ಚೆನ್ನಾಗಿದೆ, ಸಕ್ಕತ್ತಾಗಿದೆ ಆಕ್ಚುಲಿ. ನೋಡ್ಬಿಟ್ಲಾ? ಇಷ್ಟೇ ಹಾಕ್ತೀರಾ? ಪರವಾಗಿಲ್ಲ. ಪರವಾಗಿಲ್ವಾ? ಹೌದಾ ಆನಂದ್? ಚೆನ್ನಾಗಿ ಬಾಡಿಸ್ಲಿ. ಈರುಳ್ಳಿ ಬಾಡಿಸ್ತೀರಾ? ಟೊಮೊಟೊ ಹಣ್ಣು, ಹಿಂಗು ಮಾಡೋಣ ಎಲ್ಲ ಎಕ್ಸ್ಪೆರಿಮೆಂಟ್. ಆಮೇಲೆ ತಾನೆ ನಾನು ಸಿನಿಮಾ 5 Idiots ಮಾಡಿರ್ಬೋದು, ಬಟ್ ಇವಳು ನಮ್ಗೆ 3 Idiots ಮಾಡ್ತಿದ್ದಾಳೆ, ಇನ್ಕ್ಲೂಡಿಂಗ್. ಆಕ್ಚುಲಿ ಸುಮಾರು ಜನ ಎಲ್ಲೋದು ಅದೇ ಕ್ವಶನ್ ಕೇಳ್ತಾರೆ, ಲೈಕ್ ನಿಮ್ 5 Idiots 3 Idiots ಇನ್ಸ್ಪಿರೇಷನ್ ಏನ್ ಫಿಲಮ್ ಅಂದ್ಬಿಟ್ಟು ಅಂತ. ಆಕ್ಚುಲಿ ಖಂಡಿತ 3 Idiots ಆಗ್ಲಿ 5 Idiots ಆಗ್ಲಿ ಯಾವುದೇ ಸಂಬಂಧ ಇಲ್ಲ. ಆ ಟೈಟ್ಲ್ ಅನ್ನೋದು ಆ ಟೈಮಲ್ಲಿ ಸುಮ್ಮನೆ ಉಟ್ಕೊಂತ ಅಷ್ಟೇನೆ. ನಾವು ಟೈಟ್ಲ್ ಆಕ್ಚುಲಿ ಮೊದಲು ಮಚ್ಚ ಬಾಗ್ಲಾಕು ಅಂತ ಹಾಕಿದ್ವಿ. ಆಮೇಲೆ ಅದೇ ಸ್ವಲ್ಪ ಚರ್ಚೆಗೀಡಾಯ್ತು. ಆಮೇಲೆ ಬೇಡ ಅಂತ ಕೆಲವರು. ಆಮೇಲೆ ನಾನು ಯೂಶಲಿ ಏನ್ ಮಾಡ್ತೀನಿ, ನಾಟ್ ಜಸ್ಟ್ ನಮ್ಮ ಫ್ರೆಂಡ್ ಸರ್ಕಲ್ ಅಷ್ಟೇ ಅಲ್ಲ, ನಮ್ಮ ಪೇರೆಂಟ್ಸ್ ಇಂದ ಹಿಡಿದು ನಮ್ಮ ಎಲ್ಲ ಫ್ಯಾಮಿಲೀಸ್ ನ ಕೇಳ್ತೀನಿ ಬೇಸಿಕಲಿ. ಯಾಕಂದ್ರೆ ಆನಂದ್ ಇವತ್ತು ಸಿನಿಮಾ ಮಾಡಿದಾರೆ, ನಾಳೆ ದಿನ ಜನ ನೋಡಕ್ ಬರ್ತಾರೆ ಅಂತ ಶುಡ್ ಬಿ ಎ ಫ್ಯಾಮಿಲಿ ಫಿಲ್ಮ್. ಯಾಕಂದ್ರೆ ಎಲ್ಲರೂ ಚಿಕ್ಕ ವಯಸ್ಸಿಂದ ನನ್ನ ನೋಡಿರೋದ್ರಿಂದ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಎಸ್ಪೆಷಲಿ ಲೇಡೀಸ್ ಅಂಡ್ ಮಕ್ಳಿಗೆ ಎಲ್ರಿಗೂ. ಸೊ ಹಂಗಾಗಿ ಅದಕ್ಕೇನೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಎಲ್ಲಾರನ್ನೂ ಕೇಳಿದ್ವಿ. ಕೆಲವ್ರಿಗೆ ಮಚ್ಚ ಅನ್ನೋ ಪದ ಇಷ್ಟ ಆಗ್ಲಿಲ್ಲ, ಇನ್ ಕೆಲವ್ರು ಮಚ್ಚ ಬಾಗ್ಲಾಕು ಅಂದ್ರೇನೋ ಒಂಥರ ಮೈ ಸೌಂಡ್ ಸಮಥಿಂಗ್ ಎಲ್ಸ್ ಅಂದ್ರು. ಸೊ ಅವಾಗ ಏನಾಯ್ತು, ನಾವು ಸುಮ್ಮನೆ ಕೂತಿರೋ ವಾಸು ಕೊಟ್ಟಿದ್ದೆ ಆಕ್ಚುಲಿ ಟೈಟ್ಲು. ಈ ಸಡನ್ಲಿ ಸೆಟ್ ನಾವು 5 ಜನ ಇದ್ವಿ, ಅವ್ರ ಡಿಸ್ಕಷನ್ ಹಿಂಗೆ ಮಾಡ್ತಾ ಇದ್ವಿ, ಏನಪ್ಪ ಇಡಿಯಟ್ಗಳಾಗ್ಬಿಟ್ವಿ ನಾವು, ಏನೋ ಥಿಂಕ್ ಮಾಡಕ್ ಆಗ್ತಿಲ್ಲ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇದ್ದ ತಕ್ಷಣ ಅವನೇ ಗುರು ಇದೇ ಚೆನ್ನಾಗಿದೆಯಲ್ಲ ಗುರು 5 Idiots ಅಂತ ಅಂದ. 5 Idiots ನೈಸ್ ಚೆನ್ನಾಗಿದೆ ಅನ್ಬಿಟ್ಟು ಅಂತ ಕೊನೆಗೆ ಹಂಗೆ ಪಟ್ಟಂತ ಫೈನಲೈಸ್ ಆಯ್ತು. ಇನ್ಫ್ಯಾಕ್ಟ್ ನಾವು ಚೇಂಬರ್ ನಲ್ಲಿ ಇರತಕ್ಕಂಥವ್ರಿಗೆ ಎಲ್ಲರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಈ ಟೈಟ್ಲ್ ಪ್ರಪೋಸಲ್ ಇಟ್ಟಾಗ ನಂಗೆ ರಾಮು ಸರ್ ಇರ್ಬೋದು, ಜಮೇಲಾ ಮೇಡಮ್ ಇರ್ಬೋದು, ಆಮೇಲೆ ಸುಮಾರು ಜನ ಎಲ್ಲರೂ ನನಗೆ ಫೋನ್ ಮಾಡಿ ಆಕ್ಚುಲಿ ವಿಶ್ ಮಾಡಿದ್ರು. ಟೈಟ್ಲ್ ಅಲ್ಲಿ ಅರ್ಧ ಗೆದ್ಬಿಟ್ರಲ್ಲಪ್ಪ, ಒಳ್ಳೆ ಟೈಟ್ಲ್ 5 Idiots, ಗ್ಯಾರಂಟಿ ಫ್ಯಾಮಿಲಿ ಬರ್ತಾರೆ ಅನ್ಬಿಟ್ಟು. ಸೊ ಹಂಗಾಗಿ ಥ್ಯಾಂಕ್ ಯು. ಬಟ್ ಇವರು ಈರುಳ್ಳಿ ಮತ್ತೆ ಟೊಮೊಟೊ ಒಟ್ಟಿಗೆ ಹಾಕಿದ್ರು, ಜೊತೆಗೆ ಮಸಾಲಾ ರೆಡಿ ಆಗಿದೆ. ನೋಡೋಣ 3 Idiots ಇದೀವಲ್ಲ. ಕೊನೆಯಲ್ಲಿ ಉಪ್ಪು ಹಾಕೋಣ. ಹಾ, ಇನ್ನೊಂಚೂರು ನೀರು ಹಾಕ್ಬಿಡೋಣ. ಚೆನ್ನಾಗಿ ಕುದಿಬೇಕು. ಅದು ಬಬಲ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ ಆ ಥರ. ಚೆನ್ನಾಗಿ ತಿರುಗಿಸು ಗಟ್ಟಿಗೆ. ಎಸ್ ಕಮಾನ್. ಎಸ್ ದಟ್ಸ್ ಅ ಗುಡ್ ಟ್ರೈ, ಕಮಾನ್. ಇಲ್ಲ ಆಕ್ಚುಲಿ ಏನಂತಂದ್ರೆ ಇವ್ರ ತಂದೆ ತಾಯಿಯ ಪ್ರೀತಿಯ ಮಗಳು, ಅದಕ್ಕೆ ಗ್ಯಾಸ್ ಹತ್ರ ಹೋಗಕ್ಕೆ ಬಿಟ್ಟಿಲ್ಲ. ಆಮೇಲೆ ಇನ್ನೊಂದೇನಾಗಿತ್ತು ಅಂದ್ರೆ ವೆನ್ ವಿ ಗಾಟ್ ಮ್ಯಾರಿಡ್ ಐಡಿಯಾನೇ ಇರಲಿಲ್ಲ ಆ ವರ್ಷ ಒಳಗೆ ಮದುವೆ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ನಮ್ಮ ಮದುವೆ ಆಗಿ ಆಫ್ಟರ್ 3 months ಫೈನಲ್ ಎಕ್ಸಾಮ್ ಇದ್ದಿದ್ದು, ಹೋಗ್ಬಿಟ್ಟು ಆಮೇಲೆ ಬರ್ದಿದ್ದು. ಸೊ ಹಂಗಾಗಿ ಪಾಪ
ಆಮೇಲೆ ಕಲಿಬೇಕು ಅಂತ ಸ್ಕೆಚ್ ಹಾಕೊಂಡಿದ್ರು ಏನೋ, ಅಷ್ಟರೊಳಗೇನೆ ಮದುವೆ ಆಗೋಯ್ತಲ್ವಾ. ಈಗ ಹುಷಾರಾಗಿ ನನ್ನ ಕೈ ಮೇಲೆ ಬೀಳದೆ ಇರಂಗೆ ಹಾಕಮ್ಮ. ವೆರಿ ಗುಡ್. ನಿಜವಾಗ್ಲು ಘಮ ಅಂತ ಇದೆ. ನಮ್ಮಪ್ಪ ಹೆಂಗ್ ಕಾಲ ಎಳಿತಾರೆ ಅಂದ್ರೆ, ಇವ್ರು ಊರಿಗೆ ಫೋನ್ ಮಾಡ್ತಾರೆ. ಇವಳೇನಾರು ಊರಿಗೆ ಹೋದಾಗ ಫೋನ್ ಮಾಡಿದಾಗ ಏನ್ ಮಾಡ್ತಿದ್ಯಮ್ಮ, ತಿಂಡಿ ಆಯ್ತಾ ಅಂತಾರೆ. ಇಲ್ಲ ಮನೇಲಿ ಮಾಡ್ತಾ ಇದಾರೆ, ಒಗ್ಗರಣೆ ಹಾಕ್ತಾ ಇದಾರೆ ಚಿತ್ರಾನ್ನಕ್ಕೆ. ತಕ್ಷಣ ಅಪ್ಪ ಗೊತ್ತಾಯ್ತು ಅದಕ್ಕೆ ಇಲ್ಲಿ ವಾಸನೆ ಬರ್ತಾ ಇದೆ. ಓಕೆ, ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ರೆ, ಕೊತ್ತಂಬರಿನ ಹಾಕೊಂಡ್ರೆ ಮೇಲ್ಗಡೆ ಸಲ್ಸಂದೆ ರೆಡಿ. ತಗೊಳ್ಳಿ ಫ್ರೆಂಡ್ಸ್, ಬಿಸಿ ಬಿಸಿಯಾಗಿರೋ ಹಲಸಂದೆ ತವೆ ರೆಡಿ ಆಗಿದೆ. ಅಲಸಂದೆ ಕಾಳಿನ ತೊವೆ. ಬೇಕಾಗುವ ಸಾಮಗ್ರಿಗಳು: ಅಲಸಂದೆ ಕಾಳು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣಸಿನಕಾಯಿ, ಸಾಸಿವೆ, ಇಂಗು, ಈರುಳ್ಳಿ, ಕರಿಬೇವು, ಉಪ್ಪು, ಟೊಮ್ಯಾಟೊ ಮತ್ತು ಎಣ್ಣೆ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಅಲಸಂದೆ ಕಾಳು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ, ಇಂಗು, ರುಬ್ಬಿಕೊಂಡ ಮಿಶ್ರಣ ಮತ್ತು ಉಪ್ಪನ್ನು ಹಾಕಿ ಬೇಯಿಸಿದ್ರೆ ಅಲಸಂದೆ ಕಾಳಿನ ತೊವೆ ಸವಿಯಲು ಸಿದ್ಧ.